ನಿರ್ಮಲಾ ಸೀತಾರಾಮನ್ ಅವರು ಕೇಂದ್ರದ ಹಣಕಾಸು ಸಚಿವರು ಕೇಂದ್ರ ಸರ್ಕಾರದ 13ನೇ ಬಜೆಟನ್ನು ಮಂಡಿಸಿದ್ದಾರೆ. ಈ ಬಜೆಟ್ಟು ಬಹಳ ನಿರಾಶಾದಾಯಕವಾದಂಥ, ದೂರದೃಷ್ಟಿ ಇಲ್ಲದ, ಬರೀ ಹೇಳಿಕೆಗಳಿಂದ ಕೂಡಿರ್ತಕ್ಕಂಥ ಆಯವ್ಯಯ. ಏನು ಯಾವ ಸ್ಪೆಷಲ್ ಟ್ರೈನ್ ಆಗಿದೆ, ಏನ್ ಹಣ ಬಂದಿದೆ, ಹಿಂದೆ ರಾಜ್ಯದ ಹಣಕಾಸು ಆಯೋಗದಲ್ಲಿ ಮಾರ್ಗದರ್ಶನ ಕೊಟ್ಟಿದ್ರಲ್ಲೇ 80,000 ಕೋಟಿ ರೂಪಾಯಿ ನಮಗೆ ಲಾಸ್ ಆಗಿದೆ. ಈಗ ಯಾವುದು ಕೂಡ ನಮಗೆ ಅನುಕೂಲ ಆಗಿಲ್ಲ. ಈ NDA ಸರ್ಕಾರ ಬಂದ ಮೇಲೆ ನಷ್ಟನೇ ಆಗ್ತಾ ಇದೆ ಹೊರತು ಏನೂ ಇಲ್ಲ. ಈ ರಾಜ್ಯಕ್ಕೆ ಅನ್ಯಾಯ ಆಗ್ತಿದ್ದಾಗ ಕೇಂದ್ರ ರಾಜ್ಯದ ಮಂತ್ರಿಗಳೆಲ್ಲ ಸ್ವಾಭಿಮಾನ ಇದ್ರೆ, ಕರ್ನಾಟಕ ರಾಜ್ಯದ ಬಗ್ಗೆ ಅವ್ರಿಗೇನಾದ್ರು ಆಸಕ್ತಿ ಇದ್ರೆ ಅವರೆಲ್ಲ ರಾಜೀನಾಮೆ ಕೊಟ್ಬಿಡೋದು ಮೇಲು. ನಾವು ಈ ಬಜೆಟ್ ಮೂಲಕ ಏನು ನೋಡ್ತಾ ಇದ್ದೀವಿ ಅಂದರೆ, ನಮ್ಮ ರಾಜ್ಯಕ್ಕೆ ನೀಡಬೇಕಾಗಿರ್ತಕ್ಕಂಥ ನ್ಯಾಯಯುತವಾಗಿರ್ತಕ್ಕಂಥ ಪಾಲು, ನಮಗೆ ಬರಬೇಕಾಗಿರ್ತಕ್ಕಂಥ ಹಣ ಏನಿದೆಯಲ್ಲ, ಆ ಹಣವನ್ನು ಯಾವ ರೀತಿಯಾಗಿ ಅವರು ನಮಗೆ ಪಾವತಿಸ್ತಾರೆ ಅನ್ನೋದ್ರ ಬಗ್ಗೆಯೂ ಸಹಿತ ಇದರಲ್ಲಿ ಸ್ಪಷ್ಟವಾದ ಚಿತ್ರ ಬರಬೇಕು.